ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆ ಶ್ರೀರಂಗ ಕ್ಷೇತ್ರ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಆವರಣದ ಶ್ರೀರಂಗ ಗೀತಾ ಮಂದಿರದಲ್ಲಿ ಶ್ರೀರಂಗ ಗೀತಾ ಸತ್ಸಂಗ ಸೇವಾ ಬಳಗ ವತಿಯಿಂದ 5ನೇ ಕಾರ್ಯಕ್ರಮ ಗುರುಪಾದುಕ ಪೂಜೆಯ 30ನೇ ಕಾರ್ಯಕ್ರಮ ವಿಜಯಪುರ ಶ್ರೀ ಕೃಷ್ಣ ಯತೀಂದ್ರ ಸತ್ಸಂಗ ಸೇವೆ ಟ್ರಸ್ಟ್ ಸಹಕಾರದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಶ್ರೀ ಕ್ಷೇತ್ರ ಕೈವಾರ ಮಠ ಧರ್ಮಾಧಿಕಾರಿಗಳಾದಂತಹ ಪೂಜ್ಯ ಶ್ರೀ ಡಾಕ್ಟರ್ ಎಂಆರ್ ಜಯರಾಮ್ ಇವರ ಆಶೀರ್ವಾದಗಳೊಂದಿಗೆ ಕಾರ್ಯಕ್ರಮಗಳು ನಡೀತಾ ಇವೆ. ಇನ್ನು ಕಾರ್ಯಕ್ರಮ ದಿನಾಂಕ 13/7/2026 ಸೋಮವಾರ ಸಂಜೆ 4:30ರಿಂದ ರಾತ್ರಿ 8:30ರವರೆಗೆ ಭಕ್ತಾದಿಗಳ ಸಮ್ಮುಖದಲ್ಲಿ ಪೂಜಾ ಕಾರ್ಯಕ್ರಮಗಳು ಹಾಗೂ ಹೋಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ಇನ್ನು ವಿಜಯಪುರ ಬಲಿಜಪೇಟೆ ರಾಯದುರ್ಗದ ಶ್ರೀಮತಿ ನಾರಾಯಣಮ್ಮ ಮತ್ತು ವಿ ವೆಂಕಟಶಾಮಪ್ಪನವರ ಸ್ಮರಣಾರ್ಥ ಶ್ರೀಮತಿ ಅನಸೂಯಮ್ಮ ಮತ್ತು ವಿ ಮುನಿಕೃಷ್ಣಪ್ಪ ಹಾಗೂ ಮಕ್ಕಳು ಮತ್ತು ಅಳಿಯಂದಿರು ಸೇವಾಕರ್ತರು ಈ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಪ್ರಧಾನ ಅರ್ಚಕರಾದಂತಹ ವಿದ್ವಾನ್ ಶ್ರೀ ರಘುಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿದ್ರು. ವಿಜಯಪುರ ಹೋಬಳಿ ಉಪ ತಹಶೀಲ್ದಾರ್ ಆರ್.ಕೆ. ಮೋಹನ್ ಕುಮಾರ್ ಅವರು ಉದ್ಘಾಟಿಸಿದ್ರು. ವಿಜಯಪುರ ಧಾರ್ಮಿಕ ಚಿಂತಕರಾದಂತಹ ಎಂ ಕೇಶಪ್ಪನವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಹಾಗೆ ವಿಜಯಪುರ ಆರ್ಐಗಳಾದಂತಹ ಶ್ರೀನಿವಾಸ್ ರವರು, ವಿಶ್ವನಾಥ್ ರವರು, ವಿಜಯಪುರ ಗ್ರಾಮ ಆಡಳಿತಾಧಿಕಾರಿಗಳಾದಂತಹ ಶ್ರೀಮತಿ ಮಾಲಾರವರು, ಬಿ ರವಿಕುಮಾರ್ ಅವರು ಹಾಗೂ ಕಚೇರಿ ಸಹಾಯಕರಾದಂತಹ ಸುಬ್ಬಣ್ಣನವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಹರಿನಾಮ ಸಂಕೀರ್ತನೆಯ ವಾದ್ಯಗೋಷ್ಠಿ ಎಂವಿ ನಾಯ್ಡು, ವಿ ಮುನಿರಾಜು, ಎಂ ಅನಿಲ್ ಕುಮಾರ್, ಕೀರ್ತನಾಕಾರರಾದಂತಹ ಟಿ ಮಹಾತ್ಮಾಂಜನೇಯ, ನರಸಿಂಹಪ್ಪ, ಶ್ರೀರಾಮಪ್ಪ, ಜಗದೀಶ್, ಎಸ್ ಮುನಿರಾಜು, ಶ್ರೀಮತಿ ನಾಗರತ್ನಮ್ಮ, ಶ್ರೀಮತಿ ಅಶ್ವಿನಿ ಅವರುಗಳಿಂದ ಗೀತ ಗಾಯನ ನಡೆಸಿಕೊಟ್ರು. ಸದ್ಗುರು ಶ್ರೀ ಕೈವಾರ ತಾತಯ್ಯನವರ ವಿರಚಿತ ಶ್ರೀರಾಮ ಭವ ತಾರಕ ಮಂತ್ರವಾದಂತಹ ರಾಮ ರಾಮ ಮುಕುಂದ ಮಾಧವ ಅನ್ನಂತಹ ತಾರಕ ಮಂತ್ರವನ್ನ ಸಾಮೂಹಿಕವಾಗಿ 108 ಬಾರಿ ಪಠಣೆಯನ್ನ ಮಾಡಿದ್ರು. ಪ್ರತಿ ಕಾರ್ಯಕ್ರಮಗಳಿಗೂ ಭಕ್ತಾದಿಗಳಿಂದ ನೀರಿನ ಸೇವೆ, ಗ್ಯಾಸ್ ಸೇವೆ, ಬಾಳೆಹಣ್ಣಿನ ಸೇವೆ, ತರಕಾರಿ ಸೇವೆ, ಎಲೆ ಅಡಿಕೆ ಸೇವೆ, ಅಕ್ಕಿ ಸೇವೆ, ಲಾಡು ಸೇವೆ, ಹೋಳಿಗೆ ಸೇವೆ, ಇನ್ನು ಅನೇಕ ರೀತಿಯಲ್ಲಿ ವಿಜಯಪುರ ಅಂತರಂಗ ಭಕ್ತರುಗಳಿಂದ
ತಮ್ಮ ತಮ್ಮ ಕೈಲಾದಷ್ಟು ದೇವರ ಕಾರ್ಯಕ್ರಮಕ್ಕೆ ಸೇವೆಗಳನ್ನ ಸಲ್ಲಿಸುತ್ತಾ ಬಂದಿರ್ತಾರೆ. ಇನ್ನು ವಿಜಯಪುರ ಹೋಬಳಿ ಉಪ ತಹಶೀಲ್ದಾರ್ ಆರ್.ಕೆ. ಮೋಹನ್ ಕುಮಾರ್ ಅವರು ಉದ್ಘಾಟಿಸಿ ಮಾತನಾಡಿದರು. ಈ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿರತಕ್ಕಂತ ನಿಮ್ಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ಅದೇ ರೀತಿ ನಾನು ಈಗಾಗಲೇ ನನ್ನ ಮುಂದೆ ಕೂತಿರ್ತಕ್ಕಂಥ ಆನಂದ್ ಗುರುಜಿ ಅವರ ತಂದೆಯವರು ನನಗೆ ಗುರುಗಳಾಗಿದ್ದರು. ಅಂದ್ರೆ ಕೆಲಸದ್ದು ಒಳ್ಳೆ ಉನ್ನತ ಸ್ಥಾನ ಪಡ್ಕೊಂಡೆ. ಮತ್ತೆ ಈಗ ಎಕ್ಸ್ಕ್ರಾಸ್ ಅಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅಂತಿದೆ, ಅಲ್ಲಿ ಆ ಯೂನಿವರ್ಸಿಟಿನೂ ಮಾಡಿದ್ದು ನಾನೇ. ಹಾಗಾಗಿ ನನಗೆ ಶಿಡ್ಲಘಟ್ಟದಲ್ಲಿ ಫುಡ್ ಶಿರಸ್ಗಾರ್ ಆಗಿ ಕೆಲಸ ನಿರ್ವಹಿಸಿದೆ. ಅಲ್ಲಿ ಪ್ರಮೋಷನ್ ಕೊಟ್ಟು ಪುನಃ ನನಗೆ ವಿಜಯಪುರಕ್ಕೆ ಹಾಕೊಟ್ರು. ವಿಜಯಪುರದಲ್ಲಿ ಈ ಸೇವೆ ಮಾಡೋದಕ್ಕೆ ನನ್ಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ನಿಮ್ದು ಏನೇ ಸಮಸ್ಯೆ ಇರಲಿ ದಯವಿಟ್ಟು ನೇರವಾಗಿ ಬನ್ನಿ. ನಿಮ್ದೇನಾದ್ರು ಇದ್ರೆ ನಾನು ಅದನ್ನ ನನ್ನ ಶಿರಸ ವಹಿಸಿ ಅದನ್ನ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಕೈವಾರ ತಾತಯ್ಯನವ್ರಿಗೆ ಜಯಂತಿಗೆ ನನ್ನ ಕರೆಸಿದ್ದಕ್ಕೆ ತಮ್ಗೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ತಳಗವಾರ ಆನಂದ್ ರವರು ಶ್ರೀರಾಮ ಭವ ತಾರಕ ಮಂತ್ರದ ಮಹತ್ವದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಸಾರ್ವಜನಿಕರ ಭಕ್ತಾದಿಗಳ ಗಮನಕ್ಕೆ ತಿಳಿಯಪಡಿಸುವುದು ಏನೆಂದರೆ, ವಿಜಯಪುರ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆ ಶ್ರೀರಂಗ ಕ್ಷೇತ್ರ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಮುಖಭಾಗದಲ್ಲಿ ಜೀರ್ಣೋದ್ಧಾರ ಕೆಲಸಗಳು ಪ್ರಗತಿಯಲ್ಲಿದ್ದು, ಭಕ್ತಾದಿಗಳು ತಮ್ಮ ತಮ್ಮ ತನು ಮನ ಧನವನ್ನ ಅರ್ಪಿಸಿ ಶ್ರೀ ಸ್ವಾಮಿಯವರ ಕೃಪಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತಿದ್ದೇವೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ನಂಬರ್ 9911115382 ಈ ಸಂಖ್ಯೆಗೆ ಸಂಪರ್ಕಿಸಿ ಅಂತ ಹೇಳಿ ಮತ್ತೊಮ್ಮೆ ವಿನಂತಿಸುತ್ತಿದ್ದೇವೆ. ಇಂತಿ ವಿಜಯಪುರ ಚಿಕ್ಕಬಳ್ಳಾಪುರ ರಸ್ತೆ ಶ್ರೀರಂಗ ಕ್ಷೇತ್ರ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ. ಇದೇ ಸಮಯದಲ್ಲಿ ವಿಜಯಪುರ ಶ್ರೀಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ ಸಂಚಾಲಕರಾದಂತಹ ವಿಎನ್ ವೆಂಕಟೇಶ್, ವಿನಾಗಯ್ಯ, ಗಂಗರಾಜು, ಸುರೇಶ್, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಇನ್ನು ಅನೇಕ ಭಕ್ತಾದಿಗಳು ಭಾಗವಹಿಸಿದ್ರು.
ನ್ಯೂಸ್ ಕರ್ನಾಟಕ ಒನ್ ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.